ಕನ್ನಡದಿಂದ ತಮಿಳ್ ಹುಟ್ಟಿದೆ ಅಂತ. ಹಾ. ಅದನ್ನ ಅವರು ಒಂದು ಸಾರಿನೂ ಕೂಡ ಕೇಳ್ತಿಲ್ಲ, ಅದನ್ನ ಅವರು ಅದು ತಪ್ಪು ಅಂತ ಸಮರ್ಥನೆಯನ್ನು ಮಾಡ್ಕೊಂತ ಇಲ್ಲ ಅವರು. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸಖತ್ತಾಗಿ ಕೇಳಿದ್ರಲ್ಲ. ಅಲ್ಲಿ ವಾಣಿಜ್ಯ ಮಂಡಳಿ ಹೆಡ್ಡೆ ಇದ್ರು, ಅವ್ರನ್ನ ಕೇಳೋ ಪ್ರಶ್ನೆ ನನ್ನ ಕೇಳ್ತಾ ಇದ್ರ. ನಾವೆಲ್ಲ ಇನ್ನ ಇವಾಗ ಬೆಳಿತಾರ ಕಲಾವಿದ್ರು ಸರ್. ಬಟ್ ಆದ್ರೂನು ನಮ್ಮ ಒಂದು ನಾಡು, ನಮ್ಮ ಒಂದು ನುಡಿ, ನಮ್ಮ ಒಂದು ಭಾಷೆ ಅಂತ ಬಂದಾಗ ಯಾರೇ ಆಗಿದ್ರು, ನಾವು ಪುಟ್ಟ ಕಲಾವಿದರಾಗಿರ್ಲಿ ಇಲ್ಲ ದೊಡ್ಡ ಕಲಾವಿದರಾಗಿರ್ಲಿ, ಯಾವತ್ತು ಬಂದು ಕನ್ನಡಕ್ಕೋಸ್ಕರ ಮುಂದೆ ನಿಂತು ಹೋರಾಡಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ. ಆಮೇಲೆ ಯಾವ ಭಾಷೆನೂ ಯಾವುದೇ ಕಾರಣಕ್ಕೂ ಇನ್ನೊಂದು ಭಾಷೆಯಿಂದ ಹುಟ್ಟೋ ಅವಶ್ಯಕತೆಯೂ ಇಲ್ಲ, ಅದು ಸೀನೂ ಇಲ್ಲ. ಪಾಪ ಅಷ್ಟು ದೊಡ್ಡವರು ಈ ತರ ಒಂದು ಅರಿವಿಲ್ದಿರೋ ಮಾತು ಅದು ಹೆಂಗ್ ಮಾತಾಡೋರೋ ಗೊತ್ತಿಲ್ಲ. ಯಾವತ್ತಿದ್ರು ಕನ್ನಡಿಗರಿಗೆ ಕನ್ನಡನೇ ಫಸ್ಟು, ಆಮೇಲೆ ಕನ್ನಡನೇ ಲಾಸ್ಟು. ಆಮೇಲೆ ಅದ್ರಲ್ಲಿ ನಮ್ಮ ತಪ್ಪು ಇದೆ ಸರ್. ಇವಾಗ ಬೇರೆ ಭಾಷೆಗೆಲ್ಲ ಹೋದ್ವಿ ಅಂದ್ರೆ ನಾವು ಈಸಿಯಾಗಿ ಅದಕ್ಕೆ ಒಂಥರ ಕೊಲಾಬ್ ಆಗ್ಬಿಟ್ಟು ಅವ್ರ ಭಾಷೆನೇ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದರಲ್ಲಿ ತುಂಬಾ ಕೆಲವು ಅನೇಕ ನಾವು ಹೀರೋಗಳನ್ನ ನಾನು ನೋಡಿರೋ ಪ್ರಕಾರ, ಸುದೀಪ್ ಸರ್ ಆಗಿರ್ಲಿ, ದರ್ಶನ್ ಸರ್ ಆಗಿರ್ಲಿ, ಇಲ್ಲ ಎಸ್ ಸರ್ ಆಗಿರ್ಲಿ, ಇವರು ಫಸ್ಟು ಕನ್ನಡದಿಂದಾನೇ ಸ್ಟಾರ್ಟ್ ಮಾಡಿ ಆಮೇಲೆ ಬೇರೆ ಭಾಷೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗದಿರೋ ಕಾರಣಕ್ಕೆ ಮಾತಾಡ್ತಾರೆ ಹೊರತು, ಯಾವತ್ತಿದ್ರು ನಾನು ನೋಡ್ದಂಗೆ ಈ ಕೆಲವೊಂದು ಹೀರೋಗಳು ಹೋಗಿದ ತಕ್ಷಣ ಫಸ್ಟ್ ಪ್ರತಿಯೊಂದು ಸ್ಟೇಜಲ್ಲೂ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡದ ಬಗ್ಗೆ ಮಾತಾಡೋದು ನಾನು ನೋಡಿದ್ದೀನಿ. ಬಟ್ ಕೆಲವೊಂದು ಹೀರೋಗಳು ಅದನ್ನ ಮಾಡ್ತಾ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಯಾವತ್ತಿದ್ರು ಕನ್ನಡನೇ ಸರ್ ಫಸ್ಟು. ನಮಗೆ ಕನ್ನಡನ ಬೆಳೆಸ್ಬೇಕು, ಉಳಿಸ್ಬೇಕು. ಆ ಪ್ರೀತಿ ನನ್ನ ಒಂದು ಚಿಕ್ಕ ಪುಟ್ಟ ಕಲಾವಿದನಿಂದ ನಾನು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಕನ್ನಡನ ಬೆಳೆಸೋಣ.